ಅಸ್ತು ಬೈ ಬಿ ಹಿಯರ್ ವಿತ್ ಮಂಕೀಸ್. ನಾವು ಹೋಗ್ತಾ ಇರೋದು ಕುದುರೆಮುಖ್ ಹಾಂಟೆಡ್ ಪ್ಲೇಸ್ಗೆ. ಏನಿರ್ಬೋದು ಅಂಥದ್ದು ಅನ್ನೋದು ನನಗೂ ಕೂಡ ತುಂಬಾ ಕ್ಯೂರಿಯಸ್ ಇದೆ. ಅದು ಅಮ್ಮ ಮಂಕಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನು ಧರ್ಮಸ್ಥಳಕ್ಕೆ ಬಂದಿದ್ದೆ. ನಿನ್ನೆ ಏನಾಯಿತು ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. ಆಗಲೇ ಟೆಂಪಲ್ ಎಲ್ಲ ಕ್ಲೋಸಿಂಗ್ ಟೈಮ್ ಬಂದು 8:30 9 o'clock ಮಿಡ್ಲಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಅಷ್ಟರೊಳಗೆ ದರ್ಶನ ಮುಗಿಬೇಕಾಗಿತ್ತು ನಮ್ಮದು. ಫಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ಆಮೇಲೆ ಮಹಾಗಣಪತಿ ಟೆಂಪಲ್ಗೆಲ್ಲ ಹೋದ್ವಿ. ಅಲ್ಲೇ ಟೈಮ್ ಆಗಿಬಿಡ್ತು. ಲೈಕ್ ಒಂದು 7 o'clock ಆಯಿತು. ಅಲ್ಲಿಂದ ಮತ್ತೆ ಈ ಕಡೆ ವಾಪಸ್ ಬರೋಕ್ಕೆ 1 hour ಜರ್ನಿ ಧರ್ಮಸ್ಥಳಕ್ಕೆ ಬರೋಕ್ಕೆ. ಸೊ ಹಂಗೋ ಹೆಂಗೋ ಮಾಡಿ ಟೈಮ್ ಮೇಂಟೈನ್ ಮಾಡಿ ಮ್ಯಾನೇಜ್ ಮಾಡಿ ಬಂದ್ವಿ. ರೀಚ್ ಆದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು, ಸಖತ್ತಾಗಾಯಿತು ದರ್ಶನ. ಸೊ ನೆನ್ನೆನೇ ದರ್ಶನ ಮುಗೀತು. ಇವತ್ತು ಆರಾಮಾಗಿ ಎದ್ದು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಾವು ಹೊರಟಿದ್ದೀವಿ ಹೊರನಾಡು ಶೃಂಗೇರಿಗೆ. ಇದೆಲ್ಲ ಟೆಂಪಲ್ಸ್ನ ನೋಡಿ ದರ್ಶನ ಮಾಡಿ ಆಮೇಲೆ ನಾವು ಚಿತ್ರದುರ್ಗಕ್ಕೆ ವಾಪಸ್. ನಾನು ವೇರ್ ಮಾಡಿರೋದು ಈ ಒಂದು ಡ್ರೆಸ್ಸು. ಇದು ಮಮ್ಮಿ ನನಗೆ ಗಿಫ್ಟ್ ಕೊಟ್ಟಿದ್ದು ಧರ್ಮಸ್ಥಳದಲ್ಲಿ ಹಾಕ್ಕೊಳ್ಳಿ ಅಂತ. ಸೊ ಇದಕ್ಕೆ ಕಂಪ್ಲೀಟ್ ವರ್ಕ್ ಬಂದಿದೆ. ದುಪ್ಪಟ್ಟಗೂ ವರ್ಕ್ ಇದೆ ಮತ್ತು ಬಾಟಮ್ಗೂ ವರ್ಕ್ ಇದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು. ಆ್ಯಂಡ್ ಇದಕ್ಕೆ ನಾನು ಮ್ಯಾಚಿಂಗ್ ಮಾಡ್ಕೊಂಡಿರೋದು ಈ ಇಯರಿಂಗ್ಸು. ಈ ಡ್ರೆಸ್ಸಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಗೈಸ್, ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ನಾವು ಹೋಗ್ತಾ ಇರೋದು ಕುದುರೆಮುಖ್ ಹಾಂಟೆಡ್ ಪ್ಲೇಸ್ಗೆ. ಏನಿರ್ಬೋದು ಅಂಥದ್ದು ಅನ್ನೋದು ನನಗೂ ಕೂಡ ತುಂಬ ಕ್ಯೂರಿಯಸ್ ಇದೆ. ಅದು ಆಶು ಮತ್ತು ಅಸ್ತು ಫುಲ್ಲು ಎಕ್ಸೈಟಲ್ಲಿ ಇದ್ದಾರೆ. ಏನಿರ್ಬೋದು ಅಂತ ನೋಡೋಣ. ಅಕ್ಕ, ಭಯ ಆಗುತ್ತಾ ನಿನಗೆ? ಭಯ ಅಂದರೆ ನನ್ನ ಕಂಡ್ರೆ ಓಡೋಗುತ್ತೆ. ದಟ್ ಈಸ್ ಹಾಂಟೆಡ್ ಸಿಟಿ. ಹಾಂಟೆಡ್ ಸಿಟಿ ನೋಡೋಣ ಏನಿರ್ಬೋದು ಅಂತ. ಅಲ್ಲಿ ಹೋಗಿನೇ ಗೊತ್ತಾಗುತ್ತೆ. ನಾವಿವಾಗ ಹೊರನಾಡು ಆನ್ ಇದೀವಿ. ಇಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ವಾವ್, ಸಕ್ಕತ್ತಾಗಿದೆ ಅಲ್ಲ ಆಶು? ನೋಡು. ಗೈಸ್, ಇಲ್ಲಿ ವಾಟರ್ ಫಾಲ್ ಇದೆ. ನಾವು ಅಲ್ಲಿ ಹೋಗಿ ನೋಡ್ತೀವೋ ಇಲ್ವೋ ಯಾಕೆ ಅಂದರೆ ಈಗ ನಾವು ವಾಟರ್ ಫಾಲ್ಗೆ ಹೋಗಿ ನೋಡಿಕೊಂಡು ಹೊರನಾಡು ಸೈಡ್ ಹೋದರೆ ತುಂಬಾ ಲೇಟ್ ಆಗಿಬಿಡುತ್ತೆ ರೀಚ್ ಆಗೋಕ್ಕೆ ಚಿತ್ರದುರ್ಗ. ನೋಡೋಣ, ಲೆಟ್ಸ್ ಸಿ. ಇಲ್ಲ, ಮೇ ಬಿ ನೋಡೋಕ್ಕಾಗಲ್ಲ ಅನಿಸುತ್ತೆ. ಸೊ ಇಲ್ಲಿ ಬಸ್ ಟರ್ನಿಂಗ್ ತಗೋತಾ ಇದೆ. ಅಲ್ಲಿ ತುಂಬ ಟೈಮ್ ತಗೋತಾ ಇದ್ದಾರೆ ಟರ್ನಿಂಗ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ನಿಂತಿದ್ದೀವಿ ಇಲ್ಲಿ. ಗೈಸ್, ರೋಡ್ ತುಂಬ ಚೆನ್ನಾಗಿದೆ. ಮಳೆ ಟೈಮಲ್ಲಂತೂ ಇನ್ನೂ ಸಖತ್ತಾಗಿರುತ್ತೆ ರೋಡ್. ಇದು ಜರ್ನಿ ಮಾಡೋದಕ್ಕೆಲ್ಲ ಫುಲ್ಲು ಗ್ರೀನರಿ. ಫುಲ್ ಎಂಜಾಯ್ ಮಾಡ್ತಾ ಪಡ್ತಾನೆ ನಮ್ಮ ಕಾರ್ ಅಲ್ಲ ಅಶು? ಗೈಸ್, ಇಲ್ಲಿ ಎಷ್ಟೊಂದು ಗಾಡಿಗಳು ನಿಂತಿರೋದು ಯಾಕೆ ಅಂದರೆ ಇಲ್ಲಿ ವಾಟರ್ ಫಾಲ್ಸ್ ಇದೆ. ನ್ಯಾಷನಲ್ ಪಾರ್ಕ್ ಇಲ್ಲ ಕುದುರೆಮುಖ್ ನ್ಯಾಷನಲ್ ಪಾರ್ಕ್ ಇದೆ ಇಲ್ಲಿ. ಸೊ ಅದನ್ನ ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಜನ. ಎಷ್ಟೊಂದು ಗಾಡಿಗಳೆಲ್ಲ ನಿಂತಿದೆ.
ಗೈಸ್ ಆನ್ ದ ವೇ ಅಲ್ಲಿ ಅಲ್ಲಲ್ಲೇ ಫಾಲ್ಸ್ ಸಿಗ್ತಾ ಇತ್ತು. ಹಾಗೆ ಸ್ಲೋ ಆಗಿ ನಿಲ್ಸ್ಕೊಂಡು ಫಾಲ್ಸ್ನ ನೋಡಿಕೊಂಡು ಹೋಗ್ತಾ ಇದ್ವಿ. ರೋಡ್ ತುಂಬಾ ಚೆನ್ನಾಗಿದೆ ಜರ್ನಿ ಮಾಡೋದಕ್ಕೆ. ಮಳೆ ಬರ್ತಾ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ ಆ ಒಂದು ವೆದರ್. ಮಾಡಿದೆ ಗೈಸ್. ಅಮ್ಮ ಮಂಕಿ, ಅದು ನೀನು ಹೆಂಗ್ ನೋಡ್ತದೆ? ವಾಟ್ ಮಂಕಿ? ನೀನೇನು ಗೈಸ್ ನಾನು ನೋಡಲಿಲ್ಲ, ವಿಂಡೋ ಓಪನ್ ಮಾಡಿದ್ದೆ, ಅವೆರಡು ನನ್ನನ್ನೇ ಗುರಾಯಿಸ್ಕೊಂಡು ಕೂತಿದ್ವು. ಸಾರಿ, ಫಾಲ್ಸ್ ಇದೆ. ವಾವ್ ಅಶು ದೇಖ್ಲಾ. ಯಪ್ಪ ಇಷ್ಟು ನಿದ್ದೆ ಬರ್ತದೆ. ಗೈಸ್ ಇಲ್ಲಿ ಡ್ಯಾಮ್ ಇದೆಯಂತೆ, ಅದನ್ನೇ ನೋಡೋಣ ಅಂತ ನಿಲ್ಲಿಸ್ತಾ ಇದ್ದೀವಿ. ಫುಲ್ಲು ಕಾರ್ಡ್ ರೋಡು, ತುಂಬ ಚೆನ್ನಾಗಿದೆ, ಜರ್ನಿ ಸಖತ್ತಾಗಿದೆ. ಅಲ್ಲಿ ಮುಂದ್ಗಡೆ ನಿಲ್ಸಿ, ಬಟ್ ಇನ್ನು ಸ್ವಲ್ಪ ಹಿಂದೆ ತಗೊಳ್ಳೋಣ ಅಂತ ಹೇಳಿ. ಡ್ಯಾಮ್ ನೋಡ್ಕೊಂಡು ಮತ್ತೆ ಸ್ವಲ್ಪ ಇನ್ನು 5 ಮಿನಿಟ್ಸ್ ಆಗಿಲ್ಲ, ಮತ್ತೆ ನಿಲ್ಸಿದೀವಿ. ಯಾಕೆ ಅಂದ್ರೆ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇದೆ. ಹಾಂಟೆಡ್ ಬಿಲ್ಡಿಂಗ್ ನೋಡಿ, ನೀವು ನೋಡ್ತಾ ಇರ್ಬೋದು, ಕಾಣ್ತಿಲ್ಲ, ಫುಲ್ಲು ಪಾಳು ಬಿದ್ದಿರೋ ಬಿಲ್ಡಿಂಗು. ಇಲ್ಲಿ ದೆವ್ವಗಳಿದಾವೆ ಅಂತ ಅಂತಾರೆ. ಏನು? ಹಾ ಆಶು, ಹಾಂಟೆಡ್ ಹೌಸ್. ನೋ, ಓ ಕಿಟಕಿ ಎಲ್ಲ ಓಪನ್ ಇದಾವಲ್ಲಪ್ಪ. ಹಾಂಟೆಡ್ ಹೌಸ್, ವಾವ್, ಹೆಂಗಿದೆ ನೋಡು, ಪಾಳು ಬಿದ್ದಿರೋ ಮನೆ. ಗೈಸ್ ಇದು ಕಂಪ್ಲೀಟ್ ಹಾಂಟೆಡ್ ಸಿಟಿ. ಇದೆಲ್ಲ ನಾನು ಏನು ತೋರಿಸ್ತಾ ಇದ್ದೀನಿ ಅವೆಲ್ಲ ಹಾಂಟೆಡ್ ಬಿಲ್ಡಿಂಗ್ಸ್. ನಾವು ಇಳಿದು ಹೋಗ್ಬೋದು, ಬಟ್ ಅಕ್ಕ ಬಿಡ್ತಾ ಇಲ್ಲ, ಬೇಡ ಅಂತ. ಅದಕ್ಕೆ ಹಂಗೆ ಆನ್ ದ ವೇಲೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೊಂಥರ ಭಯಾನಕ ಥರ ಇದೆ ಅಲ್ಲ ನೋಡಕ್ಕೆ. ಆಶು ಆಮೇಲೆ ಮುತ್ತು ಕೊಟ್ಕೊಂಡ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಗೈಸ್ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.